ನನ್ನಿಂದ ತಪ್ಪಾಗಿದ್ರೆ ಅವರಲ್ಲಿ ಕ್ಷಮೆ ಕೇಳ್ತೀನಿ. ಇದು ಈಗ ರಾಜೀವ್ ಗೌಡ ಹೇಳ್ತಾ ಇರೋ ಮಾತು. ಇಷ್ಟು ಹೊತ್ತು ನಾನೇನೂ ಮಾಡಿಲ್ಲ, ನಾನು ಬೈದೇ ಇಲ್ಲ ಅಂತ ಹೇಳ್ತಾ ಇದ್ದಂಥ ರಾಜೀವ್ ಗೌಡ ಕೊನೆಗೂ ಬಹುಶಃ ಬುದ್ಧಿ ಬಂದಂಗಿದೆ. ಯಾರೋ ಹಿರಿಯ ನಾಯಕರೆಲ್ಲರೂ ಕೂಡ ಫೋನ್ ಮಾಡಿ ಹೇಳಿರಬೇಕು, ಮೊದಲು ಹೋಗಿ ಕ್ಷಮೆ ಕೇಳು ಅಂಥೇಳಿ. ಈಗ ಪೌರಾಯುಕ್ತೆಗೆ ನಾನು ಬೆಂಕಿ ಹಚ್ತೀನಿ, ನೋಡಿ ಇನ್ನೂ ಅದನ್ನೇ ಹೇಳ್ತಾರೆ, ನಾನು ಬೆಂಕಿ ಹಚ್ತೀನಿ ಅಂತ ಏನು ಹೇಳಿಲ್ಲ, ಬ್ಯಾನರ್ ಸುಟ್ಟಾಕ್ತೀನಿ ಅಂತ ಅಷ್ಟೇ ಅಂತ ಹೇಳಿದ್ದು. ಈಗ ಆಡಿಯೋದಲ್ಲಿ ಕೇಳಿಸ್ಕೊಂಡಿರೋರು ಏನು ಕೇಳ್ರ, ನೀವು ಮಾತಾಡಿರುವಂಥ ಆಡಿಯೋ ಸ್ಪಷ್ಟವಾಗಿದೆ, ನೀವೇನು ಹೇಳ್ತಿದ್ದೀರಿ ಅಂಥೇಳಿ. ಬ್ಯಾನರನ್ನು ಅದನ್ನು ನೀವು ತೆರವು ಮಾಡಿದ್ದೀರಿ, ಮತ್ತದನ್ನು ಹಾಕಿಸ್ಲಿಲ್ಲ ಅಂತ ಹೇಳಿದ್ರೆ ಬೆಂಕಿ ಹಚ್ಚಿಸ್ತೀನಿ ಅಂತ ಹೇಳ್ತೀರಿ ನೀವು. ಈಗ ಇದ್ರ ಬಗ್ಗೆ ಮಾತಾಡಿದ್ದಾರೆ, TV9 ಜೊತೆಗೆ ಮಾತನಾಡಿದಂಥ ರಾಜೀವ್ ಗೌಡ ಕ್ಷಮೆ ಕೇಳಿದ್ದಾರೆ. ನಮ್ಮ ಬ್ಯಾನರ್ ಯಾರು ಕಿತ್ತಾಕಿದ್ರು ಅಂಥವ್ರಿಗಷ್ಟೇ ನಾನು ಬೈದಿದ್ದು, ಬಟ್ ಯಾರಿಗೆ ಇರಲಿ ಬೈದಿದ್ದು ತಪ್ತಾನೆ. ಸರ್ಕಾರಿ ಕೆಲಸದವ್ರಿಗೆ, ಕೆಲಸ ಮಾಡೋರಿಗೆ ನೀವು ಹಿಂಗೆ ಬೈದರೆ ಹೇಗೆ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ TV9 ಕೂಡ ಒಂದು ಪ್ರಶ್ನೆಯನ್ನು ಕೇಳಿತ್ತು. ಇದ್ರ ಬಗ್ಗೆ ಕೊನೆಗೂ ರಾಜೀವ್ ಗೌಡ ಮಾತಾಡಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ಬೆಳಿಗ್ಗೆ ಯಾವಾಗ ಪೌರಾಯುಕ್ತೆ ಅಮೃತ ಅವರು ಕಣ್ಣೀರು ಹಾಕಿ ಇದನ್ನು ಕಂಪ್ಲೇಂಟ್ ಕೂಡ ಕೊಟ್ಟರು, FIR ಕೂಡ ಆಯಿತು ಈ ವಿಚಾರವಾಗಿ. ಸೊ ಅದಾದ ನಂತರ ಈಗ ರಾಜೀವ್ ಗೌಡ ಕ್ಷಮೆ ಕೇಳಿದ್ದಾರೆ. ನಾವು ಪ್ರತಿನಿಧಿ ಸುನಿಲ್ ರಾಜೀವ್ ಗೌಡ್ರನ್ನ ಮಾತಾಡ್ಸಿದ್ದಾರೆ, ಬನ್ನಿ ಏನು ಹೇಳ್ತಾರೆ ನೋಡ. ಬ್ಯಾನರನ್ನ ನೀವು ರಸ್ತೆ ಕಟ್ಟಿರಲ್ಲ ಅಂತ ಹೇಳ್ತಿದ್ದೀರಿ. ಈಗ ಅವ್ರು TV9 ಜೊತೆ ಮಾತಾಡಿದ್ರು ಅಧಿಕಾರಿ, ಬ್ಯಾನರನ್ನ ರಸ್ತೆ ಕಟ್ಟಲಾಗಿತ್ತು, ಅದನ್ನ ನಾವು ತೆರವುಗೊಳಿಸಿದ್ದಕ್ಕೆ ಅವ್ಯಾಚ ಶಬ್ದಗಳನ್ನು ನಿಂದನೆ ಮಾಡಿದ್ದಾರೆ, ಬೆಂಕಿ ಹಚ್ಚಿಬಿಡ್ತೀನಿ ಬಂದ್ರೆ ಅಂತ ಹೇಳಿದ್ದಾರೆ. ನೀವು ಆಡಿಯೋದಲ್ಲಿ ಮಾತಾಡಿರುವಂಥದ್ದು ನಿಮ್ಮದೇ ಆಡಿಯೋನಾ, ಆ ಥರ ಪದಗಳ ಬಳಕೆ ಸರಿನಾ? ಇಲ್ಲ, ಅದು ನಾನು ಹೇಳಿರೋದು ಪರ್ಮಿಷನ್ ತಗೊಂಡ್ರಂಥ ಬ್ಯಾನರ್ನೇ ನಮಗೆ ತೆಗ್ದಿದ್ದೀರಾ. ಬೇರೆ ಬ್ಯಾನರ್ಗಳೇನಿದೆ ಆ ಬ್ಯಾನರ್ಗಳಿಗೆ ಪರ್ಮಿಷನ್ ಇಲ್ಲದೆ ಇರೋಂಥದ್ದಕ್ಕೆ ಬ್ಯಾನರ್ಗಳಿಗೆ ಬೆಂಕಿ ಹಚ್ತೀವಿ ಅನ್ನೋ ಮಾತನ್ನೇ ಹೇಳಿದ್ದೀನಿ. ನಾವು ಅವ್ರಿಗೆ ಬೆಂಕಿ ಹಚ್ತೀನಿ ಅನ್ನೋ ಮಾತು ಹೇಳಿಲ್ಲ. ನಾನು ಪರ್ಪಸಾಗಿ ಉದ್ದೇಶ ಆಗಿ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಕೆಟ್ಟದಾಗಿ ನಾನು ಮಾತಾಡಲಿಲ್ಲ. ಅವರು ಕೂಡ ಹೇಳ್ತಿದ್ರು, ಅವರು ನನಗೆ ಬ್ರದರ್, ಅಣ್ಣನ ಥರ, ತಮ್ಮನ ಥರ, ಬ್ರದರ್ ಥರ, ಅವ್ರು ನನಗೆ ತುಂಬ ಸಪೋರ್ಟು ಕೂಡ ಮಾಡಿದ್ದಾರೆ ಅಂತ ನಾನು ಹೇಳ್ತಿದ್ದೀನಿ. ಅವ್ರ ವಿಚಾರದಲ್ಲಿ ನಾನು ಯಾವತ್ತೂ ಕೆಟ್ಟದಾಗಿ ಮಾತಾಡಿರಲಿಲ್ಲ. ನಮ್ಗೆ ಏನಾಗಿದೆ ಅಂದರೆ ತಾಳ್ಮೆ ಮಿತಿ ಮೀರಿ ಹೋಗಿ ಅಲ್ಲಿ ಏನಾಗ್ತಾಯಿದೆ, ಬ್ಯಾನರ್ ಹೋದ ಸರಿ ಕೂಡ ಕಟ್ಟಿದ್ದನ್ನು ಕಿತ್ತರು, ಇವತ್ತು ಕಿತ್ತಿದ್ದಾರೆ, ಪರ್ಮಿಷನ್ ಹಾಕಿದ್ದೀವಿ, ಯಾರೋ ಒಬ್ಬರು ಮುಲಾಜಿಗೆ ಅಂಜಿ ಕೆಟ್ಟದಾಗಿ ಅಲ್ಲಿ ನಡ್ಕೊಳ್ತಾ ಇರೋದ್ರಿಂದ, ಪ್ಲಸ್ ಅಲ್ಲಿ ನಮ್ಮ ವಾರ್ಡಲ್ಲಿ ಏನು 31 ವಾರ್ಡಲ್ಲಿ ತೊಂದರೆಗಳಾಗ್ತಾಯಿದೆ ಹೇಳಿ ನಮಗೆ ನಾವು ಮಿತಿ ಮೀರಿ ಇವತ್ತು ನಾನು ತಪ್ಪಂಗೆ ಮಾತಾಡಿದ್ರು ಕೂಡ ಅವ್ರನ್ನ ಹೇಳಿದ್ದೀನಿ. ಅವ್ರು ನನ್ನ ಅಕ್ಕ ತಂಗಿ ಥರ, ಅವ್ರನ್ನ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಖಂಡಿತವಾಗ್ಲೂ ನಾನು ಅವರಲ್ಲಿ ಕ್ಷಮೆ ಕೇಳೋಕ್ಕೆ ಇಚ್ಛಿಸ್ತಿದ್ದೀನಿ. ಅದೇ ರೀತಿ ನಾನು ಅವ್ರಿಗೇನಾದರೂ ನನ್ನ ಮಾತಾಡಲಿ ನೋವಾಗಿದ್ದರೆ ಅವ್ರನ್ನ ನಾನು ಕ್ಷಮೆನೂ ಕೇಳಿದ್ದೀನಿ, ಮತ್ತೇನು ಕ್ಷಮೆ ಕೇಳ್ತಿದ್ದೀನಿ. ಅವ್ರು ನನಗೆ ಅಕ್ಕ ತಂಗಿಯರ ಥರ, ನಾವು ಉದ್ದೇಶಪೂರ್ವಕವಾಗಿ ಯಾವತ್ತೂ ಮಾತಾಡಿಲ್ಲ, ಮಾತಾಡೋದು ಕೂಡ ಇಲ್ಲ. ಅದೇ ರೀತಿ ಅದನ್ನೇನೋ ತಿರುಗಿಸ್ತಿದ್ರು, ಏನೋ ಅಲ್ಲಿ MLAಗೆ ಮಾತಾಡಿದ್ರು ಕೆಟ್ಟದಾಗಿ ಏನೋ ಮಾತನ್ನು ಕೂಡ ನಾನು ಯಾವತ್ತೂ ಕೆಟ್ಟದಾಗಿ ಅವ್ರ ಬಗ್ಗೆ ಮಾತಾಡಿಲ್ಲ. ಅದನ್ನು ಯಾವುದೇ ಕಾರಣಕ್ಕೂ ತಿರುಚುವಂಥದ್ದು ಬೇಡ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ನಾನು ಬಹಿರಂಗವಾಗಿ ಹೇಳ್ತಿದ್ದೀನಿ, ಕ್ಷಮೆ ಕೇಳೋಕ್ಕೂ ನಾನು ಸಿದ್ಧವಾಗಿದ್ದೀನಿ, ನಾನು ಕ್ಷಮೆ ಕೇಳ್ತಿದ್ದೀನಿ. ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ನಾನು ಬೈದಿಲ್ಲ. ಅಧಿಕಾರಿದೇ ತಪ್ಪು, ನನ್ನ ತಪ್ಪಿಲ್ಲ ಅಂತೀರಾ? ಹಾಗಾದ್ರೆ ನೀವು ತಪ್ಪು ಮಾಡಿಲ್ಲ ಅಂತೀರಾ ವಿಚಾರದಲ್ಲಿ? ಖಂಡಿತವಾಗ್ಲೂ ನಾವು ಅಧಿಕಾರಿಗಳವರು ಆ ಕರೆಕ್ಟಾಗಿ ಅಲ್ಲಿ ನಡೆಸ್ಕೊಂಡಿದ್ರೆ ನಾವು ಮಾತಾಡೋಂಥ ಅವಶ್ಯಕತೆನೇ ಇಲ್ಲ. ಅವರು ಆ್ಯಕ್ಚುಲಿ ನನಗೆ ಎಷ್ಟೊಂದು ಸಾರಿ ಹೇಳಿದ್ದಾರೆ, ಸರ್ ನಿಮ್ಮ ಸಪೋರ್ಟು ಖಂಡಿತ ತುಂಬ ಇದೆ, ಇಲ್ಲೇನೇ ಬಂದರೂ ತೊಂದರೆಗಳಾದ್ರೂ ಅಟ್ಲೀಸ್ಟು ಜನಕ್ಕೆ ಸಮಾಧಾನ ಹೇಳಿ ಕಳಿಸ್ತಿದ್ದೀರಾ ಅನ್ನೋ ಮಾತನ್ನು 100 ಸಾರಿ ಅವ್ರು ಹೇಳಿದ್ದಾರೆ. ಅವರೇ ಹೇಳಿರೋಂಥ ಮಾತುಗಳು ಕೂಡ ಇದೆ, ಬಟ್ ನಾವು ರೆಕಾರ್ಡಿಂಗಲ್ಲೂ ಇದೆ, ನಾವು ಬೇಕಾದ್ರೆ ಹೇಳ್ಬೋದು. ಬಟ್ ನಾವು ಯಾವುದನ್ನು ಆ ರೀತಿ ರೆಕಾರ್ಡಿಂಗ್ ಮಾಡಿಕೊಂಡು ಹೇಳಿ ಯಾವುದು ಮಾಡೋಕ್ಕೆ ಹೋಗಲಿಲ್ಲ ಸರ್. ಈಗ ನಿಮ್ಮದೇ ಆಡಿಯೋ ಇದೆ ನೋಡಿ. ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ, ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ ಸರ್. ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವ ಬಿಚ್ಚಿ ಸರಿ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ. ಈ ಪದ ನೀವೇ ಕೇಳಿಸ್ಕೊಳ್ರಿ, ಹಾಗಾದ್ರೆ ಇದಕ್ಕೆ ಏನ್ ಹೇಳ್ತೀರಿ? ನಾನೀಗ ಬ್ಯಾನರ್ನ ಕಿತ್ತಿದ್ದೀರಿ, ಪರ್ಮಿಷನ್ ಕೊಟ್ಟಿದ್ದೀರಿ, ನಾವು ಪರ್ಮಿಷನ್ ತೊಗೊಂಡಿದ್ದೀವಿ, ನಿಮ್ಮ ಹತ್ರ ಪರ್ಮಿಷನ್ ಕಳಿಸಿದ್ದೀವಿ. 13ನೇ ತಾರೀಕು ಕಾರ್ಯಕ್ರಮ ಇದ್ರೆ 8ನೇ ತಾರೀಕು 9ನೇ ತಾರೀಕು ಅವ್ರು ಕಳಿಸಿದ್ದೀವಿ. ಅವ್ರು ರಜಾ ಹಾಕಿ ಈ ದಿನಗಳಲ್ಲೇ ಮೋಸ್ಟ್ಲಿ ಅವರು ಆಫೀಸ್ಗೆ ಬಂದಿರಲಿಲ್ಲ, ಆದರೂ ಕೂಡ ವಾಟ್ಸಪ್ಪಲ್ಲಿ ಕಳಿಸಿ ಓಕೆ ನೀವು ಕಟ್ಕೊಳ್ಳಿ ಅಂತಲೂ ಹೇಳಿದ್ದಾರೆ. ಬ್ಯಾನರ್ ಕಟ್ಟಿದ್ದೀವಿ. ಬ್ಯಾನರ್ ಕಟ್ಟುವಾಗ ಯಾವುದೇ ಇದ್ರೂ ಸೈಡೆಲ್ಲ ಬ್ಯಾನರ್ ಕಟ್ಟಿದ್ದೀವಿ, ಎಲ್ಲನೂ
ಸೂಕ್ತವಾಗೇ ಇತ್ತು. ಬ್ಯಾನರ್ನ ಅವರು ಕಿತ್ಕೊಂಡು ಹೋಗೋ ಬದಲು ನಮಗೆ ಒಂದು ಹೇಳ್ಬೋದಿತ್ತು, ಇಲ್ಲ ಫೋನ್ ಮಾಡಿ ಹೇಳಿದ್ರು ಅದನ್ನು ಅಕಸ್ಮಾತ್ ಬ್ಯಾನರ್ನ ಇಲ್ಲ ಸರಿಪಡಿಸ್ಬೋದಿತ್ತು, ಏನು ಬೇಕಾದ್ರೆ ಮಾಡ್ತಿದ್ವಿ. ಆ ಬ್ಯಾನರ್ ವಿಚಾರಕ್ಕೆ ಅವ್ರು ಪರ್ಪಸ್ ಆಗಿ ಹೋಗಿ ಕಿತ್ಕೊಂಡು ಹೋಗಿ ಎಲ್ಲೋ ಹಾಕಿದ್ದಾರೆ, ಅದನ್ನು ಬ್ಯಾನರಲ್ಲಿ ತೆಗ್ದಿದ್ದಾರೆ. ನಮ್ಗೆ ಹೇಳಿದ್ರೆ ನಾವು ಮಾಡ್ತಾ ಇದ್ವಿ. ಆ ಬ್ಯಾನರ್ ವಿಚಾರ ಅನ್ನೋದು ಇವತ್ತೇ ಅಲ್ಲ, ಕಳೆದ ಬಾರಿ ಕೂಡ ಬ್ಯಾನರ್ನ ಬಿಚ್ಚಿದ್ರು ಪರ್ಮಿಷನ್ ಆಗಿದ್ರೆ. ಅದೇ ಜಾಗದಲ್ಲಿ ಬೇರೆಯವ್ರ ಬ್ಯಾನರ್ ಕಟ್ಸಿದ್ರು ಅವರು. ನಾನು ಅದನ್ನ ಕೇಳಿದ್ದೀನಿ, ಹೋದ್ ಸರಿ ಕೂಡ ನೀವು ಲಾಸ್ಟ್ ಟೈಮ್ ಬ್ಯಾನರ್ ವಿಚಾರ ಬಂದಾಗ ಹಂಗೆ ಮಾಡಿದಿರಿ, ಯಾಕೆ ಆ ಥರ ಮಾಡ್ತಾ ಇದ್ದೀರಿ, ನಾವು ಪರ್ಮಿಷನ್ ತೊಗೊಂಡಿದ್ದೀವಿ, ಏನು ಸಮಸ್ಯೆ ಏನಿದೆ, ನೀವು ಒಂದು ಅಧಿಕಾರಿ ಇದ್ದೀರಿ, ಎಲ್ರಿಗೂ ಒಂದೇ ರೀತಿನಲ್ಲಿ ನೋಡ್ಬೇಕು, ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ, ಫಸ್ಟ್ ನಮ್ಮ ಬ್ಯಾನರ್ ಏನಿದೆಯೋ ಪರ್ಮಿಷನ್ ತಗೊಂಡಿದ್ದೀವಿ, ಎಲ್ಲಿದೆಯೋ ಆ ಬ್ಯಾನರ್ ತಂದು ನೀವು ಅಲ್ಲಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನಮ್ಮ ಸಹ್ಯ ಜೊತೆ ಸುನಿಲ್, TV9 ಬೆಂಗಳೂರು. ಇದು ರಾಜೀವ್ ಗೌಡ ಅವರು ಕೊಡ್ತಾ ಇರುವಂತಹ ಸಬೂಬು ಮತ್ತು ಸಮರ್ಥನೆ. ಈಗ ಸಾರಿ ಕೇಳ್ತಾ ಇದ್ದೀನಿ, ನಾನು ಕ್ಷಮೆ ಕೇಳ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ರಾಜೀವ್ ಗೌಡ ಏನೇ ಕ್ಷಮೆ ಕೇಳಿದ್ರು ಕೂಡ ಅದಕ್ಕೆ ಸೊಪ್ಪು ಹಾಕೋ ರೀತಿಯಲ್ಲಿ ಅಮೃತ ಗೌಡ ಅವರು ಕಾಣಿಸ್ತಾ ಇಲ್ಲ. ಸದ್ಯಕ್ಕೀಗ ರಾಜೀವ್ ವಿರುದ್ಧ ಕಾನೂನು ಸಮರವನ್ನ ಸಾರಿದ್ದಾರೆ ಅಮೃತ ಅವರು. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನಗೆ ಬೆದರಿಕೆ ಹಾಕಿದ್ದಾರೆ. ಸೊ ಹಾಗಾಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅನ್ನುವಂಥ ಒಂದು ಮಾತುಗಳನ್ನ ಹೇಳಿದ್ದಾರೆ ಅಮೃತ ಅವರು. ಅಮೃತ ಅವ್ರ ಜೊತೆಗೆ ನಾವು ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಮಾತಾಡಿದ್ದಾರೆ. ಬನ್ನಿ. ಈ ಕುರಿತು ನಮ್ಮ ಜೊತೆ ಮಾತನಾಡೋದಕ್ಕೆ ಅಮೃತಾಜಿ ಅವರಿದ್ದಾರೆ, ಏನು ಹೇಳ್ತಾರೆ ಅಂತೇಳಿ ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ಈಗ ರಾಜೇಗೌಡ ಅವರು TV9ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಅಲ್ಲಿ ಬ್ಯಾನರ್ ಕಟ್ಟೋದ್ರಿಂದ ಏನು ಸಾರ್ವಜನಿಕ ಸಮಸ್ಯೆ ಇರಲಿಲ್ಲ ಮತ್ತು ನಾವು ಅನುಮತಿ ತೊಗೊಂಡಿದ್ವಿ, ಇವರು ದುರುದ್ದೇಶದಿಂದ ಬ್ಯಾನರ್ನೇ ತೆರವುಗೊಳಿಸಿದ್ರು ಅಂತ. ಏನು ಹೇಳ್ತೀರಿ? ಅದು ತಪ್ಪು ಸರ್. ಅದು ನಾವು ಅವರಿಗೆ ಇನ್ನೂ ಪರ್ಮಿಷನ್ ಕೊಟ್ಟಿರಲಿಲ್ಲ, ರೈಟಿಂಗಲ್ಲಿ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆ್ಯಂಡ್ ನಾವು ಯಾವ ದುರುದ್ದೇಶನೂ ಇಟ್ಕೊಂಡು ಅದನ್ನು ತೆಗೆಸಿದ್ದಲ್ಲ. ನಾವು ಅವ್ರಿಗೆ ಆ ಕಾಲಲ್ಲೂ ಹೇಳಿದ್ದೀವಿ, ಸರ್ ಇದು ಕಂಪ್ಲೇಂಟ್ ಬಂದಿರೋದ್ರಿಂದ ತೆಗೆಸಿದ್ದೀವಿ ಅಂತ. ಹಂಗೆ ದುರುದ್ದೇಶದಿಂದ ತೆಗೆಸೋದಿದ್ದರೆ ನಾವು ಎಲ್ಲನೂ ಹಾಗೆ ಅಬ್ಜೆಕ್ಟ್ ಮಾಡ್ಬೋದಾಗಿತ್ತು. ನಾವು ಕೇಳಿದ್ದು ಒಂದೇ ಒಂದು ಬ್ಯಾನರ್ ಕೋಟೆ ಸರ್ಕಲಲ್ಲಿ ಇರೋದು, ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ತೆಗೆಸಿದ್ದು ಅಂತ ನಾವು ಅವ್ರಿಗೆ ಕ್ಲಿಯರಾಗಿ ಆಡಿಯೋ ಕಾಲಲ್ಲೇ ಹೇಳಿದ್ದೀವಿ ಸರ್. ಈಗ ಅವರು ಆಡಿಯೋದಲ್ಲಿ ಏನು ಮಾತಾಡಿದ್ರು ಅದಕ್ಕೆ ವ್ಯತಿರಿಕ್ತವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸುಟ್ಟಾಕ್ತೀನಿ ಅಂತ ಹೇಳಿಲ್ಲ, ಆಮೇಲೆ ಬೆಂಕಿ ಹಾಕ್ತೀನಿ ಅಂತ ಹೇಳಿಲ್ಲ, ನಾನು ಬ್ಯಾನರ್ಗೆ ಬೆಂಕಿ ಹಾಕ್ತೀನಿ ಅಂತ ಹೇಳಿದ್ದೀನಿ, ಇದನ್ನು ಅವರು ತಪ್ಪಾಗಿ ಗ್ರಹಿಸಿದ್ದಾರೆ ಅಂತ ಹೇಳಿದ್ದಾರೆ. ಸರ್ ಅದು ಆ ಕಾಲಲ್ಲೇ ಇದೆ ಅಲ್ವಾ ಸರ್. ಸೊ ನಾನು ಹೇಳೋದಕ್ಕಿಂತ ಅದು ಆಲ್ರೆಡಿ ಅದರಲ್ಲೇ ಇದೆ. ಅವ್ರು ಏನು ಹೇಳಿದ್ದಾರೆ ಅದು ಅದರಲ್ಲೇ ಇದೆ ಸರ್. ಅವರು ನಿಮ್ಮ ಜೊತೆ ಫೋನಲ್ಲಿ ಮಾತಾಡುವಾಗ ಅದು ಟ್ಯೂನ್ ನೋಡಿದರೆ ತುಂಬ ಆಕ್ರೋಶಭರಿತವಾಗಿ ಮಾತಾಡ್ತಿದ್ರು. ನಿಮ್ಮಿಬ್ಬರ ಮಧ್ಯೆ ಏನಾಗಿತ್ತು? ಸರ್ ಆ್ಯಕ್ಚುಲಿ ಹಾಗೆಲ್ಲ ಏನೂ ಇರಲಿಲ್ಲ, ಚೆನ್ನಾಗೇ ಇತ್ತು. ಎವ್ರಿಥಿಂಗ್ ವಾಸ್ ಗುಡ್ ಆ್ಯಂಡ್ ಫೇರ್ ಇನಫ್. ಬಟ್ ಇವತ್ತು ಸಡನ್ನಾಗಿ ಆವತ್ತು ಯಾಕೆ ಹಂಗಾಯಿತು ಅಂತ ಅಂದ್ಬಿಟ್ಟು ನಮಗೂ ಗೊತ್ತಿಲ್ಲ ಸರ್. ನಾನು ಅವ್ರಿಗೆ ಅದನ್ನೂ ಹೇಳಿದೆ, ಸರ್ ನೀವು ಯಾಕೆ ಹಿಂಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾವು ತೆಗ್ದಿರೋದು ಇದೇ ರೀಸನ್ಗೋಸ್ಕರನೇ ಒಂದೇ ಒಂದು ಬ್ಯಾನರ್ ಮಾತ್ರ ತೆಗ್ದಿದ್ದೀವಿ ಅಂತ ಹೇಳಿದ್ದೀವಿ ಸರ್. ಅವ್ರು ಹೇಳೋದು ಹಿಂದೆ CM DCM ಸಂದರ್ಭದಲ್ಲಿ ನಮ್ಮ ಬ್ಯಾನರ್ಗಳನ್ನು ತೆರವುಗೊಳಿಸಿ ಅಲ್ಲಿ ಕಾಂಗ್ರೆಸ್ ಮುಖಂಡರು ಇನ್ನೊಬ್ಬರು ಬ್ಯಾನರ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರು, ಈಗಲೂ ಆ ರೀತಿ ಮಾಡ್ತಾರೆ ಅನ್ನೋ ಒಂದು ಭೀತಿ ನಮಗಿತ್ತು ಅಂತ. ಸರ್ ಅದು ನಾವು ಇವ್ರದ್ದು ಮಾತ್ರ ಅಲ್ಲ, ಅದು ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ 2 ಜಾಗ, ಒಂದು ರೈಲ್ವೆ ಟ್ರ್ಯಾಕ್ ಅಂಡರ್ ಬ್ರಿಡ್ಜ್ ಹಾಗೂ ಶಿಡ್ಲಘಟ್ಟ ಆರ್ಚ್, ಅದು ಎರಡನ್ನ ಕ್ಲಿಯರ್ ಮಾಡಿಕೊಡಿ ಅಂತ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಪ್ರೋಟೋಕಾಲ್ ಇರುತ್ತೆ, ಅವ್ರದ್ದು ಯಾರ್ದು ಪ್ರೋಟೋಕಾಲ್ ಪ್ರಕಾರ ಯಾರು ಬ್ಯಾನರ್ ಹಾಕಬೇಕು ಅವ್ರದನ್ನೇ ಹಾಕಬೇಕು ಅಂತ. ಸೊ ನಾವು ಹಾಗಾಗಿ ಇವ್ರದ್ದು ಮಾತ್ರ ಅಲ್ಲ ಎಲ್ಲರದೂ ತೆಗೆಸಿದ್ವಿ. ಅಂದರೆ ಒಬ್ಬ ಮಹಿಳೆ ಬಗ್ಗೆ ಹಿಂಗೆ ಮಾತಾಡಬಾರ್ದಿತ್ತು, ಮಾತಾಡಿದ್ರೆ ಈಗ ಕ್ಷಮೆ ಕೋರಿದ್ರು, ಅದಕ್ಕೇನು ಹೇಳ್ತೀರಿ? ಸರ್ ಅದು ನಾವು ಕಂಪ್ಲೇಂಟೇ ಕೊಡ್ತೀವಿ ಸರ್. ಎಸ್ ಸರ್. ಅಲ್ಲಿ ಈಗ ಅವರು ನಾನು ಆಯಿತು ಆ ರೀತಿ ಮಾತಾಡಬಾರ್ದಿತ್ತು, ಮಾತಾಡಿದ್ದೀನಿ ಅಂತ ಕ್ಷಮೆ ಕೋರಿದ್ದಾರೆ. ನೀವು ಪೊಲೀಸು ದೂರು ಕೊಡ್ತೀರಾ ಅಥವಾ ಅದನ್ನ ಕ್ಷಮೆಯನ್ನು ಅಕ್ಸೆಪ್ಟ್ ಮಾಡ್ತೀರಾ? ಸರ್ ಇದು ಕಂಪ್ಲೇಂಟೇ ಕೊಡ್ತೀವಿ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.